ನಮಸ್ಕಾರ. ಬನ್ನಿ, ಇವತ್ತು ಜ್ಯಾಮಿತಿಯಲ್ಲಿ ಬರುವ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಮೇಯವನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದೊಂಥರ ಪಜಲ್ ಇದ್ದಾಗೆ. ಒಮ್ಮೆ ಬಿಡಿಸೋದು ಹೇಗೆ ಅಂತ ಗೊತ್ತಾದ್ರೆ ಯಾವತ್ತಿಗೂ ಮರೆಯೋದಿಲ್ಲ. ಈ ಚಿತ್ರವನ್ನೊಮ್ಮೆ ನೋಡಿ. ಇಲ್ಲಿ ಓ ಅನ್ನೋದು ವೃತ್ತದ ಕೇಂದ್ರ. ಆ ವೃತ್ತದ ಹೊರಗಡೆ ಪಿ ಅಂತ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ನಿಂದ ವೃತ್ತಕ್ಕೆ ಪಿ ಕ್ಯೂ ಮತ್ತೆ ಪಿ ಆರ್ ಅಂತ ಎರಡು ಸ್ಪರ್ಶಕಗಳನ್ನ ಅಂದ್ರೆ ಟ್ಯಾಂಜೆನ್ಸ್ ಅನ್ನ ಎಳೆದಿದೆ. ಈಗ ಪ್ರಶ್ನೆ ಇಷ್ಟೇ, ಈ ಎರಡು ಸ್ಪರ್ಶಕಗಳ ಉದ್ದ ಅಂದ್ರೆ ಪಿ ಕ್ಯೂ ಮತ್ತು ಪಿ ಆರ್ ನಿಜವಾಗ್ಲೂ ಒಂದೇನಾ? ನೋಡಕ್ಕೆ ಹೌದು ಅಂತ ಅನ್ಸಿದ್ರು ಗಣಿತದಲ್ಲಿ ಪ್ರತಿಯೊಂದಕ್ಕೂ ಒಂದು ಪ್ರೂಫ್ ಬೇಕಲ್ವಾ? ಸರಿ, ಯಾವುದೇ ಪ್ರಮೇಯವನ್ನ ಸಾಧಿಸೋಕೆ ಮುಂಚೆ ಫಸ್ಟ್ ಸ್ಟೆಪ್ ಏನು ಅಂದ್ರೆ, ನಮ್ಮ ಹತ್ರ ಏನೆಲ್ಲ ಮಾಹಿತಿ ಇದೆ ಅಂತ ಲಿಸ್ಟ್ ಮಾಡ್ಕೋಬೇಕು. ಅದನ್ನೇ ನಾವು ದತ್ತ ಅಂತ ಕರೆಯೋದು. ಈ ಚಿತ್ರದಿಂದ ನಮಗೆ ಕ್ಲಿಯರ್ ಆಗಿ 3 ವಿಷಯಗಳು ಗೊತ್ತಾಗುತ್ತೆ. ಮೊದಲನೇದಾಗಿ ಓ ಅನ್ನೋದು ವೃತ್ತದ ಕೇಂದ್ರ. ಎರಡನೇದಾಗಿ ಪಿ ಅನ್ನೋದು ವೃತ್ತದ ಹೊರಗಿರೋ ಒಂದು ಬಿಂದು. ಮತ್ತೆ ಮೂರನೇದು ಪಿ ಕ್ಯೂ ಮತ್ತು ಪಿ ಆರ್ ಆ ಪಿ ಪಾಯಿಂಟ್ ಇಂದ ವೃತ್ತಕ್ಕೆ ಎಳೆದಿರೋ ಸ್ಪರ್ಶಕಗಳು. ಇಷ್ಟು ಮಾಹಿತಿ ನಮ್ಮ ಹತ್ರ ಮೊದಲೇ ಇದೆ. ಹಾಗಾದ್ರೆ ನಾವು ಏನನ್ನ ಪ್ರೂವ್ ಮಾಡೋಕ್ ಹೊರಟಿದೀವಿ? ಅದೇ ಸಾಧನೀಯ. ನಮ್ಮ ಗುರಿ ತುಂಬಾನೇ ಸಿಂಪಲ್. ಪಿ ಕ್ಯೂ ಮತ್ತು ಪಿ ಆರ್ ಒಂದಕ್ಕೊಂದು ಸಮ ಅಂತ ನಾವು ಲಾಜಿಕಲ್ ಆಗಿ ತೋರಿಸ್ಬೇಕು. ಇದೇ ನೋಡಿ ನಮ್ಮ ಇವತ್ತಿನ ಮಿಷನ್. ಈ ಪ್ರಮೇಯವನ್ನ ಬಿಡಿಸೋಕೆ ನಾವೀಗಿರೋ ಚಿತ್ರದಲ್ಲಿ ಒಂದೆರಡು ಎಕ್ಸ್ಟ್ರಾ ಲೈನ್ಸ್ ಹಾಕೋಬೇಕಾಗತ್ತೆ. ಈ ಲೈನ್ಸ್ ನಮ್ಗೆ ಕೆಲವು ಹೊಸ ಕ್ಲೂಸ್ ಕೊಡುತ್ತೆ. ಇದನ್ನೇ ರಚನೆ ಅನ್ನೋದು. ಬನ್ನಿ, 3 ಸಿಂಪಲ್ ಲೈನ್ಸ್ ಎಳೆಯೋಣ. ಕೇಂದ್ರ ಓದಿಂದ ಸ್ಪರ್ಶ ಬಿಂದು ಕ್ಯೂಗೆ ಒಂದು, ಕೇಂದ್ರ ಓದಿಂದ ಇನ್ನೊಂದು ಸ್ಪರ್ಶ ಬಿಂದು ಆರ್ಗೆ ಒಂದು, ಹಾಗೆ ಕೇಂದ್ರ ಓದಿಂದ ಹೊರಗಿನ ಬಿಂದು ಬಿಗೆ ಮತ್ತೊಂದು. ನೋಡಿದ್ರ? ಹೀಗೆ ಮಾಡಿದ್ರಿಂದ ನಮ್ಗೆ 2 ತ್ರಿಭುಜಗಳು ಸಿಕ್ಕಿದ್ವು. ಓಕೆ, ದತ್ತ ಆಯ್ತು, ರಚನೆ ಕೂಡ ಮುಗಿತು. ಈಗ ಅಸಲಿ ಆಟ ಶುರು. ನಮ್ಮ ವಾದಗಳನ್ನ ಮಂಡಿಸಿ ಈ ಪ್ರಮೇಯದ ರಹಸ್ಯವನ್ನ ಭೇದಿಸೋ ಟೈಮ್ ಬಂದಿದೆ. ಸರಿ, ಈಗ ನಮ್ಮ ಫುಲ್ ಫೋಕಸ್ ನಾವು ರಚನೆ ಮಾಡಿದ ಆ 2 ತ್ರಿಭುಜಗಳ ಮೇಲೆ ಇರಲಿ. ತ್ರಿಭುಜ ಪಿ ಕ್ಯೂ ಓ ಮತ್ತು ತ್ರಿಭುಜ ಪಿ ಆರ್ ಓ. ಈ 2 ಟ್ರಯಾಂಗಲ್ಸ್ ಸರ್ವಸಮ ಅಂದ್ರೆ ಎಲ್ಲಾ ರೀತಿಯಲ್ಲೂ ಒಂದೇ ರೀತಿ ಇವೆ ಅಂತ ನಾವು ಪ್ರೂವ್ ಮಾಡ್ಬಿಟ್ರೆ ನಮ್ಮ ಕೆಲಸ ಅರ್ಧ ಮುಗ್ದ ಹಾಗೆ. ಬನ್ನಿ, ಈ 2 ತ್ರಿಭುಜಗಳನ್ನ ಕಂಪೇರ್ ಮಾಡೋಣ. ಆಂಗಲ್ ಪಿ ಕ್ಯೂ ಓ ಮತ್ತೆ ಆಂಗಲ್ ಪಿ ಆರ್ ಓ ಇವೆರಡು 90 ಡಿಗ್ರಿ ಇರುತ್ತೆ. ಯಾಕೆ ಅಂತೀರಾ? ಯಾಕಂದ್ರೆ ಒಂದು ರೂಲ್ ಇದೆ. ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಯಾವಾಗಲೂ ಸ್ಪರ್ಶಕಕ್ಕೆ ಲಂಬವಾಗಿ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ. ಸರಿ, ಒ ಪಿ ಸೈಡ್ ಇದು 2 ತ್ರಿಭುಜಗಳಿಗೂ ಕಾಮನ್ ಆಗಿದೆ ಅಲ್ಲ? ಸೊ ಅದು ಎರಡರಲ್ಲೂ ಸೇಮ್. ಮೂರನೇ ಪಾಯಿಂಟ್, ಇದು 2 ತ್ರಿಭುಜಗಳಿಗೂ ಕಾಮನ್ ಆಗಿದೆ ಅಲ್ಲ? ಸೊ ಅದು ಎರಡರಲ್ಲೂ ಸೇಮ್. ಮೂರನೇ ಪಾಯಿಂಟ್, ಓ ಕ್ಯೂ ಮತ್ತು ಓ ಆರ್ ಇವೆರಡು ಒಂದೇ ವೃತ್ತಲು ತ್ರಿಜ್ಯಗಳು. ಸೊ ಅವು ಕೂಡ ಸಮಾನ. ಹಾಗಾದ್ರೆ ನಮ್ಮ ಹತ್ರ ಈಗ ಏನಿದೆ? ಒಂದೊಂದು ತ್ರಿಭುಜದಲ್ಲೂ ಒಂದು ಲಂಬಕೋಣ ಅಂದ್ರೆ ರೈಟ್ ಆಂಗಲ್ ಇದೆ. ಎರಡಕ್ಕೂ ಒಂದೇ ಸಮನಾದ ವಿಕರ್ಣ ಅಂದ್ರೆ ಹೈಪೋಟೆನ್ಯೂಸ್ ಇದೆ. ಮತ್ತೆ ಸಮನಾದ ಇನ್ನೊಂದು ಬಾಹು ಅಂದ್ರೆ ಸೈಡ್ ಕೂಡ ಇದೆ. ಇದೆಲ್ಲ ಇಟ್ಕೊಂಡು ಈ ತ್ರಿಭುಜಗಳು ಸರ್ವಸಮ ಅಂತ ಹೇಳೋಕೆ ಯಾವ ಸಿದ್ಧಾಂತ ಹೆಲ್ಪ್ ಮಾಡುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಕ್ಸಾಕ್ಟ್ಲಿ, ಅದುವೇ ತ್ರಿಭುಜಗಳು ಸರ್ವಸಮ ಅಂತ ಹೇಳೋಕೆ ಯಾವ ಸಿದ್ಧಾಂತ ಹೆಲ್ಪ್ ಮಾಡುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಎಕ್ಸಾಕ್ಟ್ಲಿ, ಅದುವೇ ಲಂಬ್ದ್ವೀಪ ಸಿದ್ಧಾಂತ ಅಂದ್ರೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ. ಇಂಗ್ಲಿಷ್ ನಲ್ಲಿ ಇದನ್ನ RHS ಕಾಂಗ್ರುವೆನ್ಸ್ ರೂಲ್ ಅಂತ ಹೇಳ್ತೀವಿ. ಈ ರೂಲ್ ಪ್ರಕಾರ ನಾವು ಆಗ್ಲೇ ಲಿಸ್ಟ್ ಮಾಡಿದ 3 ಕಾರಣಗಳು ಈ 2 ತ್ರಿಭುಜಗಳನ್ನ ಸರ್ವಸಮ ಅಂತ ಹೇಳಕ್ಕೆ ಸಾಕು. ಹಾಗಾಗಿ RHS ಸಿದ್ಧಾಂತದ ಪ್ರಕಾರ ನಾವೀಗ ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ತ್ರಿಭುಜ ಪಿ ಕ್ಯೂ ಓ ಮತ್ತು ತ್ರಿಭುಜ ಪಿ ಆರ್ ಓ ಸರ್ವಸಮ. ಈ ಕಾಂಗ್ರುವೆಂಟ್ ಸಿಂಬಲ್ ಇದೆಯಲ್ವಾ, ಇದೇ ಸರ್ವಸಮತೆಯನ್ನ ಸೂಚಿಸೋದು. 2 ತ್ರಿಭುಜಗಳು ಸರ್ವಸಮ ಅಂದ್ರೆ ಏನರ್ಥ? ಅಂದ್ರೆ ಅವು ಅವಳಿ ಜವಳಿ ಇದ್ದಾಗೆ ಒಂದರ ಮೇಲೊಂದಿಟ್ರ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇದರ ಅರ್ಥ ಅವುಗಳ ಮ್ಯಾಚಿಂಗ್ ಸೈಡ್ಸ್ ಕೂಡ ಸಮ ಇರಲೇಬೇಕು. ಹಾಗಾದ್ರೆ ನಮ್ಮ ಫೈನಲ್ ರಿಸಲ್ಟ್ ಏನಾಯ್ತು? ಪಿ ಕ್ಯೂ ಮತ್ತು ಪಿ ಆರ್ ಸಮ. ಈ ಫೈನಲ್ ರಿಸಲ್ಟ್ಗೆ ಕಾರಣ ಏನು? ಅದಕ್ಕೊಂದು ಹೆಸರಿದೆ, ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಸಿಂಪಲ್ ಆಗಿ ಹೇಳೋದಾದ್ರೆ 2 ತ್ರಿಭುಜಗಳು ಸರ್ವಸಮ ಅಂತ ಪ್ರೂವ್ ಆದ್ಮೇಲೆ ಅವುಗಳ ಪ್ರತಿಯೊಂದು ಮ್ಯಾಚಿಂಗ್ ಪಾರ್ಟ್ ಕೂಡ ಸಮಾನ ಆಗಿರುತ್ತೆ. ಇಲ್ಲಿ ಪಿ ಕ್ಯೂ ಮತ್ತೆ ಪಿ ಆರ್ ಕೂಡ ಮ್ಯಾಚಿಂಗ್ ಪಾರ್ಟ್ಸ್, ಅದಕ್ಕೆ ಅವು ಕೂಡ ಸಮ. ಇಷ್ಟೇ ನೋಡಿ, ಪ್ರಮೇಯ ಸಾಧನೆ ಆಯ್ತು. ನೋಡಿದ್ರಲ್ಲ, ಗಣಿತ ಅಂದ್ರೆ ಬರೀ ನಂಬರ್ಸ್ ಅಲ್ಲ, ಅದು ನಮ್ಮ ಸುತ್ತಮುತ್ತ ಇರೋ ಪ್ರಪಂಚದ ಸೌಂದರ್ಯವನ್ನ, ಅದರಲ್ಲಿರೋ ಒಂದು ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳೋಕಿರೋ ಒಂದು ದಾರಿ. ಇವತ್ತು ನಾವು ಪ್ರೂವ್ ಮಾಡಿದ ಈ ಪರ್ಫೆಕ್ಟ್ ಜಾಮೆಟ್ರಿಕ್ ಸಿಮೆಟ್ರಿ ಇದು ನಮ್ಮ ಜಗತ್ನಲ್ಲಿ ಎಲ್ಲೆಲ್ಲಿ ಕಾಣಿಸಿಗ್ಬೋದು? ಒಂದ್ಸಲ ಯೋಚನೆ ಮಾಡಿ ನೋಡಿ. ಇಂಜಿನಿಯರಿಂಗ್ ಡಿಸೈನ್ ಇರ್ಬೋದು, ಕಲಾಕೃತಿಗಳಿರ್ಬೋದು, ಈ ತತ್ವ ಎಲ್ಲೆಲ್ಲಿ ಅಡಗಿದೆ ಅಂತ. ಮುಂದಿನ ಸಲ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಜೊತೆ ಸಿಗೋಣ.